ಅವರ ಹುಲಿಮುಖ ಪ್ರದರ್ಶನ ಈಗಾಗಲೇ ಒಂದು ಭೇಟಿಯನ್ನು ಆಡಿದೆ ಹುಲಿ. ದಯವಿಟ್ಟು ಯಾರು ಹೇಳ್ಬಾರ್ದಾಗಿ ಕೊನೆಯ ಕಾರ್ಯಕ್ರಮ ಮುಗಿಯುವವರೆಗೆ ಯಾರು ಎಚ್ಚರಿಸಬಾರ್ದು. ದಯವಿಟ್ಟು ಅದನ್ನು ಕುಳಿತುಕೊಳ್ಬೇಕು ಮುಂದೆ. ಸಂಪ್ರದಾಯದಂತೆ ಬೇಟೆಯಾಡಿದ ದನದ ಚರ್ಮವನ್ನು ತೆಗೆದುಕೊಂಡು
ನೀನ್ ಕೂಡ ಪ್ರಶ್ನೆ ಯಾರು ಇಲ್ಲ ನಿಮಗೆ ಇಲ್ಲಿ 5 ಕೋಟಿ ಜನ ಇವರು ನಾವು ಒಪ್ಪಿವ ಬಂದ್ಬಿಡ್ತಿ ಪಟಾಕಿನ ಬಿಡ್ತಿ ಆಯ್ತು ಬಾಯ್ ನಾನು ಗೊತ್ತಿ ಒಂದು 50 ರೂಪಾಯಿ ಗೊತ್ತಾ 50 ರೂಪಾಯಿ ಸಟ್ಲಿ ಯಾಕೆ ಸಟ್ಲಿ ಆ ಬಾಯಿ ಹತ್ರ ಉಂಟು ನೋಡು ಸಟ್ಲಿ ಯಾಕೆ ಸಟ್ಲಿ ಯಾರೇ ताजा चिलते पाल एक पालती शंभर दिता दोनशे ಬಾಯ್ ಬೋಯ್ದಂಗೆ ಮಾಡ್ತಿದ್ದಾರೆ ಬರೀ ಯಾವ ಅದ ಪಾಲಿಲ್ಲ ಒಂದು ಪಾಲ 50 ರೂಪಾಯಿ ಸಾಲಕ್ಕ ಈ ತಗೊಂಡೆ ನೀನು ಇಂಚೆ ಕಡೆ ಓಡಿಸ್ಕೊಂಡ ಹೋಗುದು ನೋಡ್ಕತ್ತಾಕ ಮಾಡೋನು ಹೇಳ್ತೀನಲ್ಲ ಎಲ್ಲ ನೋಡಲ್ಲ ನಮ್ಮೂರ್ನ ತಪ್ಪೋದು ಗಣಸರು ಒಬ್ರು ಇಂಟ್ರು ಮಾಡೋದಲ್ವ ಗಣಸರೇ ಮಾಡ್ಕೊಡೋದು ತಗೊಂಡೋಗುವ ಅದ ನಂಗೆ ಆ ಬಾಯಿಗೆ ತೊಡಕಿ ತರು ಕೇಳಿದ್ರಿಲ್ಲ ತೊಡಕಿನೇ ತರುದಲ್ಲ ಅದು ತರಲಿಲ್ಲ ಹೇಳಕ್ ಹೋಗ ನಾಳೆ ಇವ್ರ ಮನೆಗೆ ಕೂಡ ಹೋಗಿ ನೋಡಲ್ಲ ನೀನು ಕೊಡ್ತಿಲ್ಲ ಪಾಲಕ್ನ ಅಂತ ನಂಗೆ ಗೊತ್ತಾಗ್ತದೆ ಪಾಲ್ತಾರೆ ಅವ್ರು ಪಾಲ್ತಾರೆ ಎಷ್ಟು 50 ರೂಪಾಯಿ ಪಾಲ್ ಹಾಕಿ ಒಂದು ಹೊಂದಿನ ಹಾಕಿ ಮತ್ತೆ ಹಾಕ್ಬೇಕೇನ ಅಲ್ಲಿ ಕೊಟ್ಟಿನಕ್ಕೆ ಸಾಕ ನಮ್ಮ ಸಿಗಲ್ವಾ ಅದು ಏನಾಗತ್ತೆ ಎಂಟ ಪಾಲಿಗೆ ಅದು ಚೇಂಜ್ ಇಲ್ಲ ನಾಳೆ ಕೊಡ್ತೀಯಾಗ 500 ಇದೆ ಒಬ್ಬ 5 ವರ್ಷ ಆಯ್ತು ಈಗ 200 ಬುಕ್ ಮಾಡಿ ಒಂದು 25-30 ಖರ್ಚು ಆಯ್ತು ಹೋದವಾಗ ಆಯ್ತು ಕೊಡ್ತೀರಂತೇಳು ಮತ್ತೆ ಬರ್ತಿದ್ದೆ ಕೊಡೋದಿಲ್ಲ ಅಂತೇಳು ಆದರೂ ನಾವು ತಂದಿಲ್ಲ ಅಂತ ಒಂದು ಗಾಡಿನೂ ತೆಗೆದುಕೊಟ್ಟಾಯ್ತು ಇವತ್ತು ಮತ್ತೊಂದು 5 ಕಡೆಗೆ ಹೆಣ್ಕಳಾಯ್ತು ಯಾರು ಕೊಡೋದಿಲ್ಲ ಅಂತೇಳು ಏನ್ ಮಾಡ್ಬೇಕು ಈಗ ಇವನಿಗೆ ತಾಳಿ ಹಚ್ಚಿಗೆ ನೋಡ್ಬೇಕು ಇಲ್ಲೆಲ್ಲೂ ಹೆಣ್ಣಿಲ್ಲ ಮದುವೆ ಆಗೋದು ಮತ್ತಿಲ್ಲೇ ಅಂತ ಕೊಲೆ ಸಾಲಿ ಹೆಣ್ಣು ಯಾರು ಇಲ್ಲ ಆಯ್ತಾಯ್ ನನ್ನನ್ನು ಕೇಳ್ತೀವಿ ನಾನು ಒಂದು 15 ವರ್ಷ ಆಯ್ತು ಕ್ಯಾಂಟೀನ್ ಕೆಲಸ ಮಾಡ್ತಿದ್ದೆ ಈಗ ಸುಮಾರು ಕೆಲಸ ಹಿಡ್ಕೊಳ್ಳಿ 20 ಜನ ಲೆಕ್ಕ ಇವರು ಒಬ್ರು ಸರಿ ಕೆಲಸಕ್ಕೆ ಬರೋದಿಲ್ಲ 2 ತಿಂಗಳಾಯ್ತು ಕೆಲಸಕ್ಕೆ ಬರೋದಿಲ್ಲ ಎಂತ ಮಾಡ್ಬೇಕು ತಾಯಿ ತೊಂದರೆ ಇದು ಎಂತ ತಾಯಿ ಎಂತ ತೊಂದರೆ ಏನಂದ್ರೆ
5 ಜನ. ಎಷ್ಟು ಜನ ಇರ್ತಾರೆ ಕೆಲಸಕ್ಕೆ? 20 ಜನ ಇರ್ತಾರೆ. 8 ಜನ ಗಂಡಾರು, 8 ಜನ ಹೆಣ್ಣಾರು. 20 ಜನ ಗಂಡಾರೆ ತಾಯಿ. ನಿಂದೆ ತೊಂದ್ರೆ ಏನ್ ತಾಯಿ? ನಾಳೆಗಿಂದೆ 5 ಜನ ಹೆಣ್ಮಕ್ಳು, 5 ಜನ ಹೆಂಗಸರು. ನೀನು ಕೆಲ್ಸಕ್ಕಿದ್ದ ನೀ ಬೇಡ ಅಂದ್ರು ಸೆಂಟ್ರಿಂಗ್ ಕೆಲ್ಸ ಬರ್ತೀವಿ. 10 ಜನ ಮಕ್ಕಳು ನೀನು ಮಾಡ್ತೀಯ ಅನ್ನುವಂತ ಮಾತು ಗೊತ್ತಿರು. ಕೆಲಸನೂ ಮಾಡ್ತಿರು, ನೀನು ದುಡ್ಡು ಮಾಡ್ತಿ. ಆ ತಲೆ ಮೇಲೆ ಕ್ಯಾಪ್ ಹಾಕೊಳ್ಳೋದು ಬದಲಿಗೆ ತಲೆಗೇನಾದ್ರು ಒಂದು ಮಾಡುವ ವ್ಯವಸ್ಥೆ ಮಾಡ್ತಾ ನೀನು. 5 ಹುಡುಗರು 5 ಹೆಂಗಸರು. ನಮ್ಮ ಹೆಣ್ಮಗು ಫ್ಯಾಕ್ಟ್ರಿ ಹೋದಳು, ಮನೆ ಬಂದ್ರೆ ಮೊಬೈಲ್ ಹಿಡ್ಕೊಂಡು ಇದ್ದು ಹೂವ ಏನ್ ಮಾಡಬೇಕಂದು ಅಂತ ಹೇಳಿ ಏನ್ ಮಾಡಬೇಕಂತ ಒಂದು ಉಪಾಯ ಹೇಳಿ ನಮ್ಗೆ. ಹುಡುಗ ಲವ್ ಮಾಡಿ ಹೌದಾ? ಯಾರು ಆ ಹುಡುಗಿನ ನನ್ನ ಮುಂದೆ ತಂದು ಕೊಡಿಸ್ಬೇಕಿದೆ ನೀನು. ಬಾ ಬಾ ಬಾ. ಹುಡುಗಿದು ತೊಂದ್ರೆ 2 ಜನ ಲವ್ ಮಾಡಿ ಹುಡುಗಿ ಒಬ್ಬ ಕಾಲ್ ಮಾಡ್ತೀಯ, ಒಬ್ಬ ವಾಟ್ಸಪ್ ಕಾಲ್ ಮಾಡ್ತೀಯ. ನಾನು ಕೂಡ ಮಾತಾಡಿದ ಒಂದಲ್ಲಿ ಹುಡುಗಿ ಸ್ವಲ್ಪ ದಿನದಲ್ಲೇ ಸರಿ ಮಾಡ್ಕೊಡ್ತೆ. ಹೆಂಗ್ ಮಾಡ್ತಿದ್ದು ನೋಡ. ಮತ್ತೆ ಮೊಬೈಲ್ ಫುಲ್ ಚಾರ್ಜ್ ಮಾಡ್ಕೊಡೋದಿಲ್ಲವ, ಚಿಂತಿದ್ದು ಹಾಕೊಡು. ಆಯ್ತಾಯ್ತು. ಬಹಳ ಕಷ್ಟದಲ್ಲಿ ಇದು ಹುಡುಗಿ. ಮತ್ತೊಂದು ರೋಡಲ್ಲಿ ಯಾಕಂದ್ರೆ ಬೈಕ್ ಬಂತೀಯ ಎತ್ತಿಗೆ ಓಡ್ತಿದ್ದು. ನೀನು ಮತ್ತೆ ಎಕ್ಕಿಂತ ಮುಂಚೆ ಮಾಡ್ತಿದ್ದೆ. ಯಾವನು ಬೈಕ್ ತಗೊಬಂದ್ರು ನೀನ ಮನೇಲಿ ಕುತ್ಕೊಳ್ಳಲ್ಲ, ಬರೀ ಓಡೋಡೋದೋಡೆ. ನಾವು ನೋಡುತ್ತೆ ನಮ್ಮನ್ನು ಬಂದಿತ್ತಿಲ್ಲ. ಈಗ ನೀನು ಮಾಡ್ಕೊಂಡು ಹೋಗ್ತಾ ಏನೇ ಇದ್ರು ಸರಿ ಮಾಡ್ಕೊಡುವ. ಯಾವ ಬರ್ಬೇಕು? ಬಾ, ಮುಂದಿನ ತಿಂಗಳಲ್ಲ, ಮದಿ ತಿಂಗಳೆಲ್ಲ ಮುಗಿತಿದ್ದು ನೋಡಿ. ಮದಿ ಆದ್ರೂ ಆಗೋಯ್ತು. ಮತ್ತೆ ಬಸ್ಸಲ್ಲೇ ಅದಾಯ್ತು. ಈಗ ಬಸ್ ಯಾವ ಫ್ರೀ ಮಾಡ್ಯಾವ, ಆವಾಗಿಂದ ಸೀಟ್ ಸಿಗ್ತಾ ಇಲ್ಲ. ನಿಂತ ಹೋದ್ರೆ ಗಣಸರು ಬಿಡ್ತಾ ಇಲ್ಲ. ನಿನ್ನ ಸೌಂದರ್ಯ ನೋಡ್ಕೊಂಡೇ ಅವರು ನಿಂತ ಹಾಕ್ಕೊಡ್ತೀವ್ರೆ. ಅದಕ್ಕೆ ಏನ್ ಮಾಡ್ಬೇಕು? ಅವ್ರು ಇನ್ನು ದೂರ ಆದ್ರೆ ದೂರ ಆಗೋಲ್ಲಿ ಹಿಂದೂ ಇದ್ದಾರೆ, ಮುಂದೆ ಇದ್ದಾರೆ. ಅವ್ರು ಹಿಂದಾದ್ರೆ ನಿನ್ಗೆ ಜೀವ ಬೇಕಾದ್ರೆ ತಪ್ಪ ಬರ್ಬೇಕು. ಆ ಕಡೆ ಕಂಡಕ್ಟರ್ ಇದ್ದಾನೆ. ಕಂಡಕ್ಟರ್ನ ಕಲ್ಲಿ ಹೇಳ್ಬೇಕಾಗಿಲ್ಲ, ವೇಗ ಬಂದ್ಬಿಡೋದು. ಮತ್ತೆ ಅವನು ಬಸ್ ಡ್ರೈವರ್ ಬಂದ್ ಮಾಡಿ ಬಂದ್ರೆ ಬಂದ್ ಮಾಡ್ಬಿಟ್ರೆ ಈ ಬಿಟ್ಟು ನಿನ್ನ ಜೀವ ಬೇಕಾ ನಿಂಗೆ? ನಿನ್ಗೆ ಜೀವ ಬೇಕಾದ್ರೆ ಬಿಟ್ಟಾಗ ಬರ್ಬೇಕು. ಆಯ್ತಾಯಿ. ಅಲ್ಲೇ ನೀನು ಮರ್ದಾಡೋದಿಲ್ಲ. ನಿನ್ನ ಸೌಂದರ್ಯ ನೋಡಿದ್ರೆ ಕಳಸಲು ಬೇಡಾಗಿದೆ. ಆಯ್ತಾಯಿ. ಮತ್ತೊಂದೇನಂದ್ರೆ ನಮ್ಮ ಮನೆ ಎಮ್ಮೆ ಹಾಲೆ ಕೊಡುವುದಿಲ್ಲ. ಕೈ ಸರಿ ಹಾಕಿದ್ಯಾ? ಕೈ ಸಮ ಹಾಕಿದ್ದೇನೆ. ನೀ ಹಾಕು ಕೈ ಸರಿ ಆಗ್ಲಿಲ್ಲ. ಅದಕ್ಕೇನ್ ಮಾಡ್ಬೇಕು ತಾಯಿ? ನಿನ್ನ ಕೈ ಸರಿ ಹಾಕ್ಲಿಲ್ಲ. ತೊಂದ್ರೆ ಅದು ತೊಂದ್ರೆ ಎಂತ ತಾಯಿ? ಆಗಲ ಹಾಲು ಕರುತ್ತೀಗ ನಿಧಾನವಾಗಿ ಕರಿಬೇಕಾ ಬೇಡವಾ? ಎಮ್ಮೆ ತಾಯಿ. ಎಮ್ಮೆ ಆಗಲಿ ಆಗಲ ಆಗಿಲ್ಲ, ಹಾಲು ಬರುವುದು ಯಾವ್ದಿಲ್ಲ. ಅದು ಎಮ್ಮೆಯಿಂದ ಯಾರಿಗೆ ಗೊತ್ತಿಲ್ಲ? ಆಕಳಿಂದ ಬರ್ತದೆ. ಯಾವ ಪ್ರಶ್ನೆ ಗೊತ್ತಿಲ್ಲ. ಹಾಲು ಬರೋ ಬಗ್ಗೆ ಹಾಲು ಬಗ್ಗೆ ನೀವು ಕೈ ಸರಿ ಹಾಕಿದ್ಯಾ? ಕೈ ಈ ತರ ಹಾಕಿದ್ದೇನೆ. ಕೈ ಸರಿ ಮಾಡಿ ಹಾಕ್ತಂಗೆ ಕರಿ. ನೀರು ಹೊಡೆದಿದ್ದೇನೆ, ಆಮೇಲೆ ಹಿಂಗ್ ಮಾಡಿದ್ದೇನೆ. ನೀರು ಹೊಡೋದಿಲ್ಲ, ಬೆಣ್ಣೆ ಉತ್ತಲ ಹಾಕ ಮೆತ್ತಗತ್ತಿದ್ದ. ಆಯ್ತಾಯಿ. ಆಯ್ತಾಯಿ, ಬರ್ಬೋದಾ? ನೀನು ಬರು ಕೇಳಿಲ್ಲ. ನಮ್ಮ ಎಮ್ಮೆ ತಾಯಿ. ನಿನ್ನ ಎಮ್ಮೆ ಆದ್ರೆ ನಂಗೆ ಸಂಬಂಧ ಇಲ್ಲ. ಆಯ್ತಾಯಿ. ನಿಮ್ಗೆ ರಕ್ಷಣೆ ಕೊಡ್ಬೇಕಾದ್ರೆ ನಾನಲ್ವಾ? ಕೊಡ್ತಾ ಇಲ್ಲ ತಾಯಿ. ತಾಯಿ, ಈಗ ನಿನ್ನ ಗ್ರಾಮದಲ್ಲಿ 12 ದಿವಸ ಹಬ್ಬ ಆಗುದು 26 ವರ್ಷ ಆಯ್ತು. ಈಗ 8 ವರ್ಷಕ್ಕೊಂದ್ಸಲ ಆಗ್ತದೆ ಈ ಹಬ್ಬ.
ಹಾ ಹಾ ಏನ ತೋರಿಸ್ಕೊಂತ ಆತು ಹಬ್ಬ ಹೇಳಿ. ಅದು ಆಡಳಿತ ಮಂಡಳಿಗೆ ಕೇಳಬೇಕೆ ಹೊರತು ನನಗೆ ಸಂಬಂಧಪಟ್ಟದಲ್ಲ. ಆಯ್ತು ತಾಯಿ ನಮ್ಮ ಹೆಂಡತಿ ಮಟ್ಟಿಗೆ ಹಾಕುವುದಲ್ಲ. ಆಗುದಿಲ್ಲ. ಈಗ 22ಕ್ಕೆ ಬಂಡೆ ಇದಕ್ಕೂ ಕೊಚ್ಚಾಕ್ ಮೆಟ್ಟಿಲಿಗೆ ಪದೇ ಪದೇ ಕಾಲಿಗೆ ಆರಾಮ ಇರುವುದಿಲ್ಲ. ಕಾಲು ಬಿಟ್ಟಿಲ್ಲ ಮುಂದೆ ಕಾಲಿಗೆ ಪದೇ ಪದೇ ಆರಾಮ ಇರುವುದಿಲ್ಲ ಅವ್ರಿಗೆ. ಅದೇನು ಕಾರಣ ತಾಯಿ? ಗಾಡಿ ಹೊಡುವುದಿಲ್ಲ. ಗಾಡಿ ಹೊಡೋದ್ರಿಂದ ಆಗುದಾ? ಗಾಡಿ ಹೊಡೋದ್ರಿಂದ ಆಗುದ ಕೊಡ್ಕೊಂಡೆ ಕುಡ್ಕೊಂಡು ಗಾಡಿ ಹೊಡುವುದಿಲ್ಲ. ಆಯ್ತಾಯ್ತು. ಕಾಲೇಜ್ ಹುಡುಗಿ ರೊಟ್ಟಿ ಜನ ಮುದುಕರಿಗೆ ಬಿಡ್ತೀವಿ, ನಮ್ಗೆ ಯಾಕೆ ಬಿಡುದಿಲ್ಲ? ಮುದುಕಿನ ಹೆಸರು ಹಾಕೊಂಡು ಹೋಗಿ ನೀನು ಆಟ ನೋಡುವ. ತಾಯಿ, ಇವು ನನ್ನ ಅಣ್ಣನ ಸ್ಥಾನದಲ್ಲಿ ವರ್ಧಂತಿ ಚುನಾತಿ ತಾಯಿ. ಆವಾಗ ನರಸಿಂಹ ವರ್ಧಂತಿ ರಾತ್ರಿಗೆ ಏನೂ ಟೆನ್ಷನ್ ಆಗಿರಲಿಲ್ಲ. ಅದು ಯಾಕೆ ತಾಯಿ ಆಗಿರೋದು? ಆಡಳಿತ ಮಂಡಳಿಗೆ ಕೇಳಬೇಕೆ ಹೊರತು ನೀ ಆಡಳಿತ ಮಂಡಳಿಗೆ ನೀನೇ ಕೊಡ್ಬೇಕು. ನನಗೆ ಸಂಬಂಧಪಟ್ಟದಲ್ಲ. ಆಯ್ತಾಯ್ತು. ಆಡಳಿತ ಮಂಡಳಿ ಕೇಳ್ಕೋಬೇಕಾ? ಒಂದು ಓಸಿನೇ ಬಿಡುವುದಿಲ್ಲ. ಓಸಿ ಬಿಡು ಯಾರಿಗೂ ತಗೊಳುವುದಿಲ್ಲ. ಊರಲ್ಲೇ ಮುರ್ಕೊಂಡು ಯಾರ ಮನೆಗೆ ಹೋಗೋ ಪುರಿ ತೆನ್ಸಿದ್ರೆ ಓಸಿ ತಗೊಂಬ ಬುಕ್ಕಿಗಾರ ದೊಡ್ಡ ನಂಬರ್ ಬಿದ್ದಿದೆ. ತೆಂಗಿನಕಾಯಿ ಹಿಡ್ಕೊಂಡು ಯಾರ ಮನೆಗೆ ಹೋಗಿ ಕಣ ದಿವಸ ಎಲ್ಲರೂ ಮೊಕ್ಕ ಕಟ್ಟಿಬಿಟ್ರೆ ಏನ್ ಮಾಡುತ್ತೆ? ಈಗ ನಮ್ಮ ಮಾವಿನಕಾಯಿ ವ್ಯಾಪಾರದ ಈ ವರ್ಷ ಫುಲ್ ಲಾಸ್ ಆಗಿದೆ. ಯಾಕಂದ್ರೆ ಮಾವಿನಕಾಯಿ ಬಿಸ್ನೆಸ್ ಇಲ್ಲ, ಎಲ್ಲೋದ್ರೂ ರೇಟ್ ಇಲ್ಲ. ಯಾಕೆ ಕಾರಣ ತಾಯಿ ಹೇಳಿ? ಇಂಥದ ಮಾವಿನ ಹಣ್ಣಿನ ವ್ಯಾಪಾರದಲ್ಲೇ ಮಾವಿನಬಾರ್ದು. ಯಾಕೆ? ಅದರಿಂದ ಅದಕ್ಕೆ ನೀವು ಬಣ್ಣ ಹಾಕೊಂಡು ಮಾಡ್ತಾರಲ್ಲ, ಅದಕ್ಕಾಗಿ ತಗೊಂಡು ಅದೇ ಹುಲ್ಲಲ್ಲೇ ಹಣ್ಣು ಮಾಡ್ಬೇಕು. ಎಲ್ಲ ಮಾಡ್ಬೇಕಾ? ಆಯ್ತಾಯ್ತು. ತಾಯೇ, ನಮ್ದೊಂದು ಪ್ರಶ್ನೆ ಇದೆ. ಏನಂದ್ರೆ, ಗೋಕರ್ಣ ಶಿವರಾತ್ರಿಗೆ ಹೋಗಿ ಹರಕೆ ಕೊಟ್ಟೆ, ಬಾಳೆಹಣ್ಣು ಹೊಡೆದೆ, ಕಡ್ಲಿ ಹೊಡೆದೆ. ಹಂಗೆ ಬಂಗಾರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ತೇರಿಗೆ ಕಡ್ಲಿ ಬಾಳೆಹಣ್ಣು ಎಲ್ಲ ಕೊಟ್ಟೆ. ಆದ್ರೆ ಏನ್ ಹರಕೆ ಕೊಟ್ರು, ಎಲ್ಲೆಲ್ಲಿ ದೇವಸ್ಥಾನಕ್ಕೆ ಏನೇನು ಹರಕೆ ಕೊಟ್ರು ನಂಗೆ ಒಂದು ಹೆಣ್ಣು ಕಟ್ಟಿಲ್ಲ. ನೀನೇ ಇದಕ್ಕೊಂದು ಮಾರ್ಗ ತೋರಿಸ್ಕೊಡ್ಬೇಕು. ನನಗೆ ಹೆಣ್ಣಿಲ್ಲದ ಎಲ್ಲೋ ಹೆಣ್ಣು.